ಈಗ ಮ್ಯೂಸಿಕ್ಕಿಗೆ 22 ಲಕ್ಷ, ಆದ್ರೆ ಸಿನಿಮಾಗೆ ಎಷ್ಟು ಬಜೆಟ್ ಆಗಿತ್ತು ಅವಾಗ ಆ ಟೈಮಲ್ಲಿ? ಹತ್ರ 1,10,00,000 ಆಗಿನ ಟೈಮಲ್ಲಿ. ಓಕೆ. ಆರ್ಟಿಸ್ಟ್ಗಳೆಲ್ಲ ಉಮಾಶ್ರೀ ಆಗ್ಲಿ, ದೊಡ್ಡಣ್ಣವ್ರಾಗ್ಲಿ, ಅವಾಗ ಎಲ್ಲ ಪೀಕ್, ಅವರೆಲ್ಲ ಚೆನ್ನಾಗಿ ಬಿಸಿ ಇದ್ದ ಟೈಮ್ ಆಗ. ಕರಿಬಸವಯ್ಯ ಅವರು. ದೊಡ್ಡಣ್ಣನ ಹಿಡಿಯಕ್ಕೆ ಸಿಗಲ್ಲ ಅವರು, ಅವ್ರ ಡೇಟ್ ಇವತ್ತು ಬಂದ್ರೆ ನಾಳೆ ಸಿಗಲ್ಲ, ಹಂಗಾಗಿತ್ತು. ಈಗ ದರ್ಶನ್ ಅವ್ರಿಗೆ ಅದೇ ನಿಮ್ದೆ ಈ ಸಿನಿಮಾದಿಂದನೇ ಹೈಯೆಸ್ಟ್ ಪೇಮೆಂಟ್ ಕೊಟ್ಟಿದ್ದು ಅಂತ ಹೇಳಿದ್ರಿ. ಎಷ್ಟಿತ್ತು ಅವಾಗ ಅವ್ರ ಪೇಮೆಂಟ್ ಎಲ್ಲ? ಅವಾಗ 3 ಲಕ್ಷ ರೂಪಾಯಿ. 3 ಲಕ್ಷ. ಓಕೆ. ನಮ್ಮ ಪ್ರೀತಿಯ ರಾಮು ಸಿನಿಮಾಗೆ ದರ್ಶನ್ ಅವ್ರು ತಗೊಂಡಿದ್ದು 3 ಲಕ್ಷ ರೂಪಾಯಿ. ಓಕೆ. ಇವತ್ತು 9 ಕೋಟಿ ಕೊಟ್ಟರು ಅವ್ರು ಅಲ್ಲ, ಇವಾಗ ನಮಗೆ ಡೇಟ್ ಸಿಗಲ್ಲ ಅವರು ಬಿಡಿ. ಕರೆಕ್ಟ್. ಸೊ ಈಗ ಒಂದು ಏನಂತಂದ್ರೆ, ಈಗ ಆ ಸಿನಿಮಾ ನೋಡಿದ ತಕ್ಷಣ ಎಲ್ರಿಗೂ ಅನ್ಸೋದೆ ಇದೊಂಥರ ಅವಾರ್ಡ್ ಸಿನಿಮಾ, ಆರ್ಟ್ ಸಿನಿಮಾ ಅಂತ. ಸೊ ಸಾಕಷ್ಟು ಅವಾರ್ಡ್ಗಳು ಬರಬೇಕಾಗಿತ್ತು, ಎಸ್ಪೆಷಲಿ ದರ್ಶನ್ ಅವರ ಆಕ್ಟಿಂಗಿಗಂತೂ ಹಿ ಡಿಸರ್ವ್ಡ್ ಎನ್ ಅವಾರ್ಡ್ ಆಕ್ಚುಲಿ. ಯಾಕದು ಅಂದ್ರೆ ಅದ್ರ ಕಡೆ ನೀವೇನು ಅಪ್ರೋಚ್ ಮಾಡಿಲ್ವಾ? ಪ್ರೊಡಕ್ಷನ್ ಸೈಡ್ ಇಂದ ಅವಾರ್ಡ್ ಕಡೆ ಗಮನ ಕೊಡ್ಲಿಲ್ಲ. ಅಂದ್ರೆ ಸಿನಿಮಾ ಕಳಿಸ್ಬೋದಿತ್ತು, ಅವಾರ್ಡ್ ಕಳಿಸಿದ್ರು ಬೆಸ್ಟ್ ಆರ್ಟಿಸ್ಟ್ ಅವಾರ್ಡ್ ಬರೋದು, ಇನ್ನೊಂದು ಟೆಕ್ನಿಷಿಯನ್ಸ್ ಅವಾರ್ಡ್, ಯಾವ್ದಾದ್ರು ಎಲ್ಲಾ ಆರ್ಟಿಸ್ಟ್ ಗಳಿಗೂ ಅವಾರ್ಡ್ ಬರೋದು. ಉಮಾಶ್ರೀ ಅವರು ಬಹಳ ಚೆನ್ನಾಗಿ ಮಾಡಿದ್ರು, ಇವರು ದೊಡ್ಡಣ್ಣವರು ಚೆನ್ನಾಗಿ ಮಾಡಿದ್ರು, ಕರಿಬಸಯ್ಯ ಅವರು ಚೆನ್ನಾಗಿ ಮಾಡಿದ್ರು. ಆರ್ಟಿಸ್ಟ್ ಗಳಿಗೆಲ್ಲ ಒಳ್ಳೆ ಅವಾರ್ಡ್ ಬರ್ಬೋದಿತ್ತು, ಬಟ್ ಕಳಿಸಿಲ್ಲ. ಸಿನಿಮಾ ರಿಲೀಸ್ ಮಾಡಿದ್ರೆ ಅಲ್ಲಿಗೆ ಮುಗ್ದೋಯ್ತು, ಇಂಟ್ರೆಸ್ಟ್ ತಗೊಂಡಿಲ್ಲ. ಅದರಿಂದ ದರ್ಶನ್ ಅವ್ರು ಬೇಜಾರು ಕೂಡ ಮಾಡ್ಕೊಂಡ್ರು, ಅವಾರ್ಡ್ ಕಳ್ಸಿಲ್ಲ ಅಂತ ಹೇಳಿ. ಪ್ರತಿ ಸಲನೂ ಹೇಳ್ತಾರೆ, ಆ ಸಿನಿಮಾನ ಕಿಲ್ ಮಾಡ್ಬಿಟ್ರಿ, ಇದಾಯ್ತು.